ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ನಾವು ಹೊರಗಡೆ ಬಂದಿದ್ದೀವಿ. ಎಲ್ಲರೂ ಫ್ಯಾಮಿಲಿ ಪ್ಲಸ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಇವತ್ತು ನಾವು ಹೊರಗಡೆ ಬಂದಿದ್ದೀವಿ. ನಾನು ಸ್ಕೂಲಿಂದಲೇ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಹೌದು ಫ್ರೆಂಡ್ಸ್, ಇವತ್ತು ನಮ್ಮ ಸ್ಟಾಪಲ್ಲಿ ಒಬ್ಬರು ಮೇಡಮ್ ಅವ್ರ ಮನೆಗೆ ನಾವು ಊಟಕ್ಕೆ ಬಂದಿದ್ದೀವಿ. ಅವರು ಏನು ವಿಶೇಷ ಅಂತಂದರೆ, ಎಲ್ರಿಗೂ ಇವತ್ತು ದ್ರಾಕ್ಷಿ ತೋಟ ಇದು ಎಲ್ಲ. ಅವರು ದ್ರಾಕ್ಷಿ ತೋಟಕ್ಕೆ ನಮಗೆಲ್ಲ ಊಟಕ್ಕೆ ಕರೆದಿದ್ರು, ಪೂಜೆ ಮಾಡಿಸಿದ್ದೀವಿ ಹಾಗೆ ಅಂಥೇಳಿ. ನಾವೆಲ್ಲರೂ ನನ್ನ ಫ್ರೆಂಡ್ಸು, ನನ್ನ ಮಕ್ಕಳು, ನಮ್ಮಮ್ಮ ಎಲ್ಲರೂ ಸೇರಿ ನಾವು ದ್ರಾಕ್ಷಿ ತೋಟಕ್ಕೆ ಬಂದಿದ್ದೀವಿ. ದ್ರಾಕ್ಷಿ ತೋಟದಲ್ಲೆಲ್ಲ ಚೆನ್ನಾಗಿ, ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ದ್ರಾಕ್ಷಿ ತೋಟ ನೋಡಿದ್ದು. ಇಲ್ಲಿವರೆಗೂ ಆದರೂ ಎಲ್ಲಿ ಹೋಗಿದ್ದೇ ಇಲ್ಲ. ನೀವೇ ಯಾರಾದರೂ ದ್ರಾಕ್ಷಿ ತೋಟ ನೋಡಿದ್ದೀರಾ ಅಂದರೆ ತಿಳಿಸ್ಕೊಡಿ. ಫುಲ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಮಗಳು ನಾನು ತಿಂತೀನಮ್ಮ ಅಂತ ಅಲ್ಲಿಂದ ಹರ್ಕೊಂಡು ನನ್ನ ಮಗ ನೋಡಿದ್ಲಿ. ನಮ್ಮಮ್ಮನಿಗೆಲ್ಲ ತೋಟ ಎಲ್ಲ ಅಡ್ಡಾಡಿ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ, ನನ್ನ ಮಗನ ಎತ್ಕೊಂಡು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ದ್ರಾಕ್ಷಿ ತೋಟದಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಯಾಕಂದರೆ ನಾನು ಫಸ್ಟ್ ಟೈಮ್ ದ್ರಾಕ್ಷಿ ತೋಟ ನೋಡಿದ್ದು. ನೋಡಿ, ಈ ಥರ ಎಲ್ಲ ದ್ರಾಕ್ಷಿ ಇದ್ದಾವೆ. ತಿಂದ್ಕೊಂಡು ಆರಾಮ್ ಊಟ ಮುಗಿಸ್ಕೊಂಡು, ಊಟ ಮಾಡೋದೆಲ್ಲ ನಾನು ವೀಡಿಯೋ ತೆಗಿಲಿಲ್ಲ ಫ್ರೆಂಡ್ಸ್, ಯಾಕಂದರೆ ತುಂಬ ಜನ ಇದ್ದರು ಅಲ್ಲೇ. ಹಾಗಾಗಿ ಊಟ ಮಾಡ್ಕೊಂಡ್ಬಂದು ಒಂದು ಸ್ವಲ್ಪ ಪೂಜೆ ಎಲ್ಲ ಮುಗಿಸಿ ಊಟ ಮಾಡ್ಕೊಂಡ್ಬಂದು ದ್ರಾಕ್ಷಿ ತೋಟಕ್ಕೆ ಬಂದು ದ್ರಾಕ್ಷಿ ಎಲ್ಲ ನೋಡಿಕೊಂಡು ನಿಮಗೂ ತೋರಿಸ್ಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಆ ಕಡೆ ಎಲ್ಲ ನಮ್ಮಮ್ಮ ಎಲ್ಲರೂ ಅಡ್ಡಾಡ್ತಾ ಇದ್ದಾರೆ. ನೋಡಿ, ನನ್ನ ಫ್ರೆಂಡ್ಸ್ ಎಲ್ಲ ಒಳಗಡೆ ಅಡ್ಡಾಡ್ತಿದ್ದಾರೆ, ಇವರಿಲ್ಲ ಈ ಕಡೆ ಇದ್ದಾರೆ. ತುಂಬ ಎಂಜಾಯ್ಮೆಂಟ್ ಮಾಡಿದ್ದೀವಿ ಫ್ರೆಂಡ್ಸ್. ಯಾಕಂದರೆ ದ್ರಾಕ್ಷಿ ಬೆಳೆದು ಒಂದೊಂದು ಕಡೆ ಒಂದೊಂದು ಥರ ಬೆಳೀತಾರೆ. ದ್ರಾಕ್ಷಿ ಬೆಳೆದಿದ್ದು ಅವರು ತುಂಬ ಪಕ್ಕ ಸೇಬು ಮತ್ತು ಏನೇನೋ ಹಾಕಿದ್ರು ಅವರು. ಆ ಕಡೆ ದಾಳಂಬ್ರಿ, ಸೇಬು ಹಣ್ಣು ಮತ್ತು ಎಲ್ಲ ಸೇರಿ ಹಾಕಿ ಪೂಜೆ ಮಾಡಿದ್ರು ಇವತ್ತು. ಅದಕ್ಕೆ ನಮಗೆಲ್ಲರಿಗೂ ಊಟಕ್ಕೆ ಕರೆದಿದ್ರು. ಹಂಗಾಗಿ ನಾವು ಊಟ ಮಾಡಿಕೊಂಡು ಫುಲ್ ಎಂಜಾಯ್ಮೆಂಟ್ ಮಾಡಿಕೊಂಡು ಮತ್ತು ಅವ್ರ ಮನೆಗೆ ಹೋಗಿದ್ದೀವಿ ಫ್ರೆಂಡ್ಸ್. ಅವರು ತೋಟದಲ್ಲಿ ಊಟ ಇಟ್ಕೊಟ್ಟಿದ್ರು. ಇದು ಮನೆ ಅವ್ರದ್ದು. ಮನೆಗೆಲ್ಲ ಹೋಗಿ ಮನೆಯಲ್ಲೆಲ್ಲ ವೀಡಿಯೋ ತೆಗಿಲಿಲ್ಲ ಫ್ರೆಂಡ್ಸ್, ತುಂಬ ಜನ ಇದ್ವಿ ನಾವು, ಅದಕ್ಕೋಸ್ಕರ. ನೋಡಿ, ನನ್ನ ಮಕ್ಕಳಂತರೂ, ನಮ್ಮ ಸಿಸ್ಟ್ರ್ ಮಕ್ಕಳು, ನನ್ನ ಮಕ್ಕಳು ಸಖತ್ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾಯಿದ್ದಾರೆ. ಇದನ್ನು ಮನೆ ಒಳಗೆ ನೋಡಿ, ಫುಲ್ ಚೆನ್ನಾಗಿದೆ ಮನೆ. ಅವ್ರ ದೊಡ್ಡ ಮನೆ ಇದೆ. ಎಲ್ರಿಗೂ ಹೋಗಿ ಅರಿಶಿನ ಕುಂಕುಮ ಕೊಟ್ಟು ಎಲ್ರಿಗೂ ಸೀರೆ ಕೊಟ್ಟರು ಫ್ರೆಂಡ್ಸ್. ಅರಿಶಿನ ಕುಂಕುಮ ಸೀರೆ ಕೊಟ್ಟರು. ಇವ್ರಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದೆ. ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಹೊರಗಡೆ ಎಲ್ಲ. ನೋಡಿ, ಊಟ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಹೋಗೋಣ ಬರ್ರಿ ಅಂದರೂ ಕೇಳ್ತಾಯಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಆಡ್ತೀವಿ, ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತೇಳಿ ಆಟ ಆಡ್ತಾನೇ ಇದ್ದಾರೆ. ಆದರೂ ನಮ್ಮ ಎಲ್ಲರೂ ಬಿಡ ಆಡಲಿ ಅಂತೇಳಿ ನಾವು ಒಂದು ಸ್ವಲ್ಪ ಒಳಗಡೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಫೋಟೋ ತಗೊಂಡು ವೀಡಿಯೋ ಮಾಡ್ಕೊಂಡ್ವಿ ಫ್ರೆಂಡ್ಸ್. ನೋಡಿ, ಅಲ್ಲಿಂದ ಮತ್ತೆ ನಾವು ಇನ್ನೊಬ್ಬರು ಮೇಡಮ್ ಅವ್ರ ಮನೆಗೆ ಕರ್ಕೊಂಡೋಗಿ ಈವ್ನಿಂಗ್ ಆಯಿತು ನಾವು ಬರೋದ್ರಲ್ಲೇ. ಅವ್ರ ಮನೆಗೆ ಹೋಗಿ ಬಂದ್ವಿ. ಬರುವಾಗ ದಾರಿಲಿ ಅವರು ಎಲ್ಲ ಚೆನ್ನಾಗಿ ಮಿರ್ಚಿ ಮಂಡಾಳ ತರಿಸಿ ನಮಗೆಲ್ಲ ಟೀ ಮಾಡಿಕೊಟ್ಟು ಅಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ. ಅವ್ರ ಮನೇಲಿ ಒಂದು ಸ್ವಲ್ಪ ಹೊತ್ತು. ಫೈನಲಿ ನಾವು ಗಾಡಿ ಎತ್ಕೊಂಡು ಊರಿಗೆ ಬಂದು, ನನ್ನ ಮಗನಿಗಂತೂ ನಿದ್ದೆನೇ ಬಂದುಬಿಟ್ಟಿದೆ. ನೋಡಲ್ಲಿ ನನ್ನ ಮಗ ಅಂತೂ ಮಲ್ಕೊಂಡೇ ಬಿಟ್ಟಿದ್ದಾನೆ. ಇದು ಇವತ್ತಿನ ಸ್ಮಾಲ್ ಬ್ಲಾಗ್ ಫ್ರೆಂಡ್ಸ್. ಇವಾಗ ನೋಡಿ, ನೆಕ್ಸ್ಟ್ ಡೇ ನನ್ನ ಮಗಳ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ ಫ್ರೆಂಡ್ಸ್, ಸಾಂಸ್ಕೃತಿಕ ಸಂಭ್ರಮ ಅಂಥೇಳಿ. ಅದಕ್ಕೋಸ್ಕರ ಅವಳು ಡ್ಯಾನ್ಸ್ ಡ್ರೆಸ್ಸು ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿಕೊಂಡು ಬಂದ್ವಿ. ಈಗ ಸ್ಕೂಲಲ್ಲಿ ಬಂದು ಕೇಸಿ ಅವಳು ನೋಡಿದ್ರಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಏನೇನು ಇರುತ್ತೆ ಅಂತೇಳಿ ವೆಲ್ಕಮ್ ಸಾಂಗು. ಎಲ್ಲರೂ ಎಷ್ಟು ಜನ ಬಂದಿದ್ದಾರೆ ಫ್ರೆಂಡ್ಸ್. ಬೆಳಗ್ಗೆ ಬೇಗನೆ ಹೋಗಿದ್ವಿ ನಾವು, ಲೇಟ್ ಆದರೆ ಮತ್ತೆ ಸೀಟ್ ಸಿಗಲ್ಲ ಅಂತ ಬೆಳಗ್ಗೆನೇ ಹೋಗಿ ಸಾಂಸ್ಕೃತಿಕ ಸಂಭ್ರಮ ಅಟೆಂಡ್ ಮಾಡಿ ಅಲ್ಲೆಲ್ಲ ನೋಡಿ ಈಗ ಸ್ಟಾರ್ಟ್ ಆಗ್ತಾಯಿದೆ ಫ್ರೆಂಡ್ಸ್. ಎಲ್ಲ ಸಿಂಗಿಂಗ್ ಕಾಂಪಿಟೇಷನ್ಸ್, ವೆಲ್ಕಮ್ ಸಾಂಗ್ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಅಲ್ಲಿಂದ ನಾವು ನನ್ನ ಮಗಳಿಗೆಲ್ಲ ಟಿಫಿನ್ ಮಾಡಿಸ್ಕೊಂಬಂದು ಮತ್ತೆ ಒಳಗೆ ಕೂತ್ಕೊಂಡ್ವಿ. ನೋಡಿ, ನಮ್ಮ ಊರಿನ ಹಿರಿಯರು ಹಾಗೂ ಸ್ಕೂಲಿನ ಹೆಡ್ ಮಾಸ್ಟ್ರು, ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಊರಿನ ಹಿರಿಯರು ಅಂದರೆ ನಮ್ಮ ವಿಜಯ ಮಹಾಂತೇಶ ಮಠದ ಗುರುಗಳು ಎಲ್ಲರೂ ಆಗಮಿಸಿ ದೀಪ ಬೆಳಗಿ
ಫಂಕ್ಷನನ್ನು ಸ್ಟಾರ್ಟ್ ಮಾಡಿದರು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಹೆಡ್ ಮಾಸ್ಟರ್ಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ನೆಕ್ಸ್ಟ್ ಮುಂದೆ ಏನೇನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ವಿಡಿಯೋ ಲೆಂದಿ ಆಗುತ್ತೆ ಅಂತ ಇದರಲ್ಲಿ ಸ್ವಲ್ಪ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋ ಕಮಿಂಗ್, ಪ್ಲೀಸ್ ವಾಚ್ ಇಟ್. ಥ್ಯಾಂಕ್ ಯು.